ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗ ಕಗ್ಗ 9. ಏನು ಭೈರವ ಲೀಲೆ ಈ ವಿಶ್ವ ವಿಭ್ರಮಣೆ, ಏನು ಭೂತ ಗ್ರಾಮ ನರ್ತನೋನ್ಮಾದ, ಏನಗ್ನಿ ಗೋಳಗಳು ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ. ಕೌಸ್ತುಭ, ಈ ಒಂದು ಕಗ್ಗದ ಅರ್ಥ ಏನು? ಈ ಭೈರವ ಲೀಲೆ, ಈ ವಿಶ್ವದ ಎಡೆಬಿಡದ ತಿರುಗಾಟ, ಏನು ಈ ವಿಶ್ವವನ್ನು ನಿರ್ಮಿಸಿದ ಪಂಚಭೂತಗಳ ನರ್ತನದ ಆವೇಶ, ಏನು ಅಗ್ನಿಯ ಉಂಡೆಗಳು, ಏನು ಇದರ ಅಂತರಾಳ. ಇಂತಹ ಅದ್ಭುತ ಮತ್ತು ವಿಸ್ಮಯ ಈ ಸೃಷ್ಟಿ ಎಂದು ಹೇಳುತ್ತಾ ವಿಶ್ವದ ಆಳವನ್ನು, ವೈವಿಧ್ಯಮಯ ಸೋಜಿಗವನ್ನು ಕಣ್ಣಿಗೆ ಕಟ್ಟಿಕೊಡುವುದೇ ಎಂದು ಉದ್ಘರಿಸಿದ್ದಾರೆ ಈ ಕಗ್ಗದಲ್ಲಿ ಶ್ರೀ ಡಿ.ವಿ.ಜಿ. ಅಲ್ಲದೆ ಇಲ್ಲಿಯವರೆಗೆ 9 ಕಗ್ಗಗಳಲ್ಲಿ ಮೊದಲ 3 ಕಗ್ಗಗಳಲ್ಲಿ ಶ್ರೀ ಗುಂಡಪ್ಪನವರು ಆ ಪರಮಾತ್ಮ ಎಂದೆನಿಸಿಕೊಂಡ ಪರಮಶಕ್ತಿಗೆ ನಮಿಸುತ್ತಾ, ಮುಂದಿನ ಕಗ್ಗಗಳಲ್ಲಿ ಮನುಷ್ಯನ ಜೀವನದ ಮತ್ತು ಸೃಷ್ಟಿಯ ವಿಚಿತ್ರಗಳನ್ನು ಬರೆದಿದ್ದಾರೆ. ಇನ್ನೂ ಉಳಿದ ಕಗ್ಗಗಳು 2ನೇ ಮಹಾಯುದ್ಧ ಆರಂಭವಾಗಿ ಎಲ್ಲೆಲ್ಲೂ ಹಾಹಾಕಾರ, ದಾಳಿಗಳು ಇವುಗಳನ್ನು ಕಂಡು ಅಂದಿನ ಸಮಯಕ್ಕೆ ಅವರ ಅನುಭೂತಿ ಏನಿತ್ತು ಎಂಬುದು ಇಂದಿನ ಮತ್ತು ಮುಂದಿನ ಕಗ್ಗಗಳಲ್ಲಿ ಕಾಣಬಹುದು. ಗೊತ್ತಾಯ್ತೇ? ಧನ್ಯವಾದಗಳು ಅಮ್ಮ.